ಆತ್ಮೀಯ ವಿದ್ಯಾರ್ಥಿಗಳೇ, ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆ ದ್ವಿತೀಯ PUC ಇತಿಹಾಸದ 6ನೇ ಅಧ್ಯಾಯದ ಒಂದು ಪ್ರಮುಖ ವಿಷಯ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಆಚಾರ್ಯತ್ರಯರ ಬಗ್ಗೆ ನಾವು ಪ್ರಮುಖವಾಗಿ ಅಧ್ಯಯನವನ್ನು ಮಾಡ್ತೀವಿ. ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ಕಲ್ತಿದ್ದೀವಿ. ರಾಮಾನುಜರ ಜೀವನ ಮತ್ತು ಬೋಧನೆಯನ್ನು ತಿಳಿದಿದ್ದೀವಿ. ಇವತ್ತು ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ತಿಳಿಯೋಣ. ಮಧ್ವಾಚಾರ್ಯರ ಜೀವನ ಅಂದ ಕೂಡಲೇ ನಮಗೆ ಅವರ ಜನಿಸಿದ ಸ್ಥಳದಿಂದ ಆರಂಭಿಸಬೇಕಾಗತ್ತೆ. ಉಡುಪಿಯ ಸಮೀಪದ ಪಾಜಕ ಎನ್ನುವಲ್ಲಿ ಸಾಮಾನ್ಯ ಶಕ 1238ರಲ್ಲಿ ಜನಿಸ್ತಾರೆ ಮಧ್ವಾಚಾರ್ಯರು. ತಂದೆ ಮಧ್ಯಗೇಹ ನಾರಾಯಣ ಭಟ್ಟ, ತಾಯಿಯ ಹೆಸರು ವೇದಾವತಿ ಹಾಗೂ ಇವರ ಮೂಲ ಹೆಸರು ವಾಸುದೇವ ಅಂತ. ಇವರಿಗೆ ಆನಂದ ತೀರ್ಥ ಹಾಗೂ ಪೂರ್ಣ ಪ್ರಜ್ಞಾ ಎಂಬ ಹೆಸರುಗಳು ಕೂಡ ಇದ್ವು. ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಅಂತ ಹೇಳ್ತಾರೆ. ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಇವರು ವೇದ, ಪುರಾಣ, ಇತಿಹಾಸದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದರು. ಇವರ ಗುರುವಾಗಿದ್ದವರು ಅಚ್ಯುತ ಪ್ರೇಕ್ಷ, ಅದ್ವೈತ ಯತಿಗಳವರು. ಗುರುವಿನೊಂದಿಗೆ ಭಿನ್ನಾಭಿಪ್ರಾಯ ಆಗತ್ತೆ ಮಧ್ವಾಚಾರ್ಯರಿಗೆ. ಆನಂತರ ಅವರು ತಮ್ಮದೇ ಆದಂತಹ ಒಂದು ಹೊಸ ಸಿದ್ಧಾಂತವನ್ನು ಅಭಿವೃದ್ಧಿಗೊಳಿಸ್ತಾರೆ. ಅದನ್ನು ಮುಂದೆ ದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಅಲ್ಲಿಗೆ ಮಧ್ವಾಚಾರ್ಯರ ಜೀವನದ ಆರಂಭದ ಭಾಗದಲ್ಲಿ ಉಡುಪಿಯ ಸಮೀಪದ ಪಾಜಕ ಎಂಬಲ್ಲಿ ಜನನ, 1238 ಸಾಮಾನ್ಯ ಶಕ ಜನಿಸಿದ ವರ್ಷ, ಮಧ್ಯಗೇಹ ನಾರಾಯಣ ಭಟ್ಟ ತಂದೆ, ವೇದಾವತಿ ತಾಯಿ, ವಾಸುದೇವ ಮೂಲ ಹೆಸರು, ಆನಂದ ತೀರ್ಥ, ಪೂರ್ಣ ಪ್ರಜ್ಞಾ ಇವರ ಇತರ ಹೆಸರುಗಳು, ವೇದ ಪುರಾಣ ಇತಿಹಾಸದಲ್ಲಿ ಅಪಾರ ಪಾಂಡಿತ್ಯ, ಗುರು ಅಚ್ಯುತ ಪ್ರೇಕ್ಷ, ಗುರುವಿನೊಂದಿಗೆ ಭಿನ್ನಾಭಿಪ್ರಾಯ, ತಮ್ಮದೇ ಸಿದ್ಧಾಂತದ ಪ್ರತಿಪಾದನೆ. ಮುಂದುವರೆದು ಉತ್ತರ ಭಾರತದ ಸಂಚಾರಕ್ಕೆ ಹೊರಡುತ್ತಾರೆ ಮಧ್ವಾಚಾರ್ಯರು. ಉತ್ತರ ಭಾರತದಲ್ಲಿ ಕೇದಾರ, ಬದರಿ, ಗಯಾ ಹೀಗೆ ಹಲವು ಪ್ರದೇಶಗಳನ್ನು ಅವರು ಸಂಚರಿಸ್ತಾರೆ. ಉತ್ತರ ಭಾರತದಾದ್ಯಂತ ಸಂಚರಿಸಿ ಅಲ್ಲಿನ ವಾಸ್ತವಿಕ ಸ್ಥಿತಿಗತಿಗಳನ್ನು, ಜನರ ಮನೋಭಾವವನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡ್ತಾರೆ ಮಧ್ವಾಚಾರ್ಯರು. ಉತ್ತರ ಭಾರತದ ಅವರು ಸಂಚರಿಸಿದ ಕೆಲವೊಂದು ಪ್ರಮುಖ ಸ್ಥಳಗಳನ್ನು ನಾವು ನಕ್ಷೆಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಕಾಶಿ, ಬದರಿ, ಕೇದಾರ, ಹರಿದ್ವಾರ, ಗಯಾ ಹೀಗೆ ಅನೇಕ ಸ್ಥಳಗಳನ್ನು ಸಂದರ್ಶಿಸಿ ಉತ್ತರ ಭಾರತದಿಂದ ಅವರು ಕೃಷ್ಣ ಮತ್ತು ಬಲರಾಮನ ಮೂರ್ತಿಗಳನ್ನು ತರ್ತಾರೆ. ಹಾಗೂ ಕೃಷ್ಣನ ಮೂರ್ತಿಯನ್ನು ಅವರು ಉಡುಪಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಬಲರಾಮನ ಮೂರ್ತಿಯನ್ನು ಅವರು ಉಡುಪಿಯ ಸಮೀಪದ ಮಲ್ಪೆಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಚಿತ್ರದಲ್ಲಿ ಉಡುಪಿಯ ಕೃಷ್ಣನ ಭವ್ಯ ಮೂರ್ತಿಯನ್ನು, ಹಾಗೆ ಉಡುಪಿಯ ಕೃಷ್ಣ ದೇವಾಲಯವನ್ನು. ಅಲ್ಲಿಗೆ ಶಂಕರಾಚಾರ್ಯರು ಕೂಡ ದೇಶವನ್ನು 3 ಸಲ ಸಂಚರಿಸ್ತಾರೆ. ಜನರ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾರೆ. ಮಧ್ವಾಚಾರ್ಯರು ಕೂಡ ಉತ್ತರ ಭಾರತ, ದಕ್ಷಿಣ ಭಾರತದ ವ್ಯಾಪಕವಾದ ಪ್ರವಾಸ ಮಾಡ್ತಾರೆ. ಉತ್ತರ ಭಾರತದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು, ಧಾರ್ಮಿಕ ಸ್ಥಳಗಳು ಆದಂತಹ ಕಾಶಿ, ಬದರಿ, ಕೇದಾರ, ಗಯಾ, ಹರಿದ್ವಾರ ಇಲ್ಲೆಲ್ಲ ಸಂಚರಿಸ್ತಾರೆ. ಜೊತೆಯಲ್ಲಿ ಬಲರಾಮ ಮತ್ತು ಕೃಷ್ಣನ ಮೂರ್ತಿಯನ್ನು ತರ್ತಾರೆ. ಬಲರಾಮನ ಮೂರ್ತಿಯನ್ನು ಮಲ್ಪೆಯಲ್ಲಿ, ಕೃಷ್ಣನ ಮೂರ್ತಿಯನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಉಡುಪಿಯಲ್ಲಿ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಅವರು ಕಟ್ತಾರೆ. ಆ ಅಷ್ಟಮಠಗಳು ಯಾವ್ಯಾವುದು ಅನ್ನೋದು ತುಂಬ ಮುಖ್ಯ. ಸೋದೆ, ಶಿರೂರು, ಕಾಣಿಯೂರು, ಕೃಷ್ಣಾಪುರ, ಪೇಜಾವರ, ಪುತ್ತಿಗೆ, ಪಾಲಿಮಾರು ಮತ್ತು ಆದಮಾರು ಅನ್ನೋದೇ ಆ 8 ಮಠಗಳು. ಈ 8 ಮಠಗಳನ್ನು ನಾವು ನೆನಪಿಟ್ಕೊಳ್ಳೋದಕ್ಕೆ ಒಂದು ಸೂತ್ರ ಮಾಡಿಕೊಳ್ಳೋಣ. ಏನು ಸೂತ್ರ? ಒಂದು ಸೂತ್ರ ಬಂತು ನೋಡಿ, SSKKPPPA. ಹೇಗೆ ಉಚ್ಚರಿಸ್ಬೋದು? ಸಕ್ಕಪ್ಪ ಅಂತ. ಸುಮ್ಮನೆ ನಾವು ನಮ್ಮ ನೆನಪಿಗೋಸ್ಕರ ಇದನ್ನು ಮಾಡ್ಕೊಂಡಿದ್ದೀವಿ. ಸಕ್ಕಪ್ಪ. ಸ ಅಂದರೆ ಇಲ್ಲಿ S ಅಂದರೆ ಸೋದೆ, ಇನ್ನೊಂದು S ಹೇಳುತ್ತೆ ಶಿರೂರು, ಕೆ ಹೇಳುತ್ತೆ ಕಾಣಿಯೂರು, ಇನ್ನೊಂದು ಕೆ ಹೇಳುತ್ತೆ ಕೃಷ್ಣಾಪುರ, ಪೇಜಾವರ, ಪುತ್ತಿಗೆ, ಪಾಲಿಮಾರು, ಆದಮಾರು. ಇದನ್ನು ಕೇವಲ ನಮ್ಮ ನೆನಪಿಗೋಸ್ಕರ ಮಾತ್ರ ಬರೆದ್ರೆ ಸಾಕು, ನೆನಪಿಟ್ಕೊಂಡ್ರೆ ಸಾಕು. ಪರೀಕ್ಷೆಯಲ್ಲಿ ಇದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಉಡುಪಿಯಲ್ಲಿ ಅಷ್ಟಮಠಗಳನ್ನು ಸ್ಥಾಪಿಸಿದರು ಮಧ್ವಾಚಾರ್ಯರು ಕೃಷ್ಣನ ಪೂಜೆಗಾಗಿ. ಯಾವ್ಯಾವುದನ್ನೋದನ್ನು ಕರೆಕ್ಟಾಗಿ ನೆನಪಲ್ಲಿಟ್ಟುಕೊಂಡಿರಿ.
ಸೋದೆ ಶಿರೂರು ಕಾಣಿಯೂರು ಕೃಷ್ಣಾಪುರ ಪೇಜಾವರ ಪುತ್ತಿಗೆ ಪಾಲಿಮಾರು ಆದಮಾರು. ನೆನಪಿಟ್ಕೊಳ್ಳೋದಕ್ಕೆ ಒಂದು ಸೂತ್ರ, ಅದು ಹಿನ್ನೆಲೆಯಾಗಿ ಇದ್ದರೆ ಸಾಕು. ಹೀಗೆ ಅಷ್ಟಮಠಗಳನ್ನು ಸ್ಥಾಪಿಸಿ ದಕ್ಷಿಣ ಭಾರತದ ವ್ಯಾಪಕ ಪ್ರವಾಸ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಕಾಂಚಿ, ಮಧುರೈ, ರಾಮೇಶ್ವರ, ಶ್ರೀರಂಗಂ, ಕುಂಭಕೋಣಂ, ಕನ್ಯಾಕುಮಾರಿ ಹೀಗೆ ಅನೇಕ ಪ್ರದೇಶಗಳನ್ನು ಅವರು ದಕ್ಷಿಣ ಭಾರತದಲ್ಲಿ ಸಂಚರಿಸ್ತಾರೆ. ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ತಾರೆ. ಹೀಗೆ ಉತ್ತರ ಭಾರತ ದಕ್ಷಿಣ ಭಾರತವನ್ನು ವ್ಯಾಪಕವಾಗಿ ಪ್ರವಾಸ ಮಾಡಿ ತಮ್ಮದೇ ಆದ ಸಿದ್ಧಾಂತವನ್ನು ಅವರು ಜನಪ್ರಿಯಗೊಳಿಸ್ತಾರೆ. ಆ ಸಿದ್ಧಾಂತಕ್ಕೆ ದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಹಾಗೂ ತಮ್ಮ 80ನೆಯ ವಯಸ್ಸಿನಲ್ಲಿ ಮಧ್ವಾಚಾರ್ಯರು ಮರಣವನ್ನು ಹೊಂದ್ತಾರೆ. ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಭಗವದ್ಗೀತೆಯ ಮೇಲೆ ಬರೆದಂತಹ ವಿಮರ್ಶಾತ್ಮಕ ಕೃತಿ ಗೀತಾಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ, ದ್ವಾದಶ ಸ್ತೋತ್ರ ಇವು ಮಧ್ವಾಚಾರ್ಯರ ಅತ್ಯಂತ ಪ್ರಸಿದ್ಧವಾದ ಪ್ರಮುಖವಾದ ಕೃತಿಗಳು. ಇವಿಷ್ಟು ಮಧ್ವಾಚಾರ್ಯರ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ. ಪಾಜಕದಲ್ಲಿ ಜನನ, 1238 ಜನನ ವರ್ಷ, ನಾರಾಯಣ ಭಟ್ಟ ತಂದೆ, ವೇದಾವತಿ ತಾಯಿ, ವಾಸುದೇವ ಮೂಲ ಹೆಸರು, ಪೂರ್ಣಪ್ರಜ್ಞ ಆನಂದ ತೀರ್ಥ ಇನ್ನೂ ಇವರ ಇತರ ಹೆಸರುಗಳು. ಬಾಲ್ಯದಲ್ಲಿಯೇ ಅಪಾರ ಪಾಂಡಿತ್ಯ, ವೇದದಲ್ಲಿ, ಪುರಾಣದಲ್ಲಿ, ಇತಿಹಾಸದಲ್ಲಿ. ಅಚ್ಯುತ ಪ್ರೇಕ್ಷ ಗುರು, ಗುರುವಿನೊಂದಿಗೆ ಭಿನ್ನಾಭಿಪ್ರಾಯ, ದೇಶ ಸಂಚಾರ. ಉತ್ತರ ಭಾರತದ ಕೇದಾರ, ಕಾಶಿ, ಬದರಿ, ಗಯಾ ಇಲ್ಲೆಲ್ಲ ವ್ಯಾಪಕ ಪ್ರವಾಸ. ಬಲರಾಮ ಮತ್ತು ಕೃಷ್ಣನ ಮೂರ್ತಿಯನ್ನು ತರ್ತಾರೆ. ಕೃಷ್ಣನ ಮೂರ್ತಿಯನ್ನು ಉಡುಪಿಯಲ್ಲಿ, ಬಲರಾಮನ ಮೂರ್ತಿಯನ್ನು ಮಲ್ಪೆಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಉಡುಪಿಯ ಕೃಷ್ಣನ ಪೂಜೆಗಾಗಿ ಅಷ್ಟ ಮಠಗಳನ್ನು ಸ್ಥಾಪಿಸ್ತಾರೆ. ಸೋದೆ, ಶಿರೂರು, ಕಾಣಿಯೂರು, ಕೃಷ್ಣಾಪುರ, ಪೇಜಾವರ, ಪುತ್ತಿಗೆ, ಪಾಲಿಮಾರು, ಆದಮಾರು ಅನ್ನೋದೇ ಆ ಮಠಗಳು. ದಕ್ಷಿಣ ಭಾರತದ ಕಾಂಚಿ, ತಂಜಾವೂರು, ಮಧುರೈ, ರಾಮೇಶ್ವರಂ, ಕುಂಭಕೋಣಂ, ಕನ್ಯಾಕುಮಾರಿ ಇಲ್ಲೆಲ್ಲ ವ್ಯಾಪಕ ಪ್ರವಾಸ ಮಾಡಿ ದ್ವೈತ ಸಿದ್ಧಾಂತವನ್ನು ಅಭಿವೃದ್ಧಿಗೊಳಿಸ್ತಾರೆ. ತಮ್ಮ 80ನೆಯ ವಯಸ್ಸಿನಲ್ಲಿ ಮರಣ ಹೊಂದುತ್ತಾರೆ. ಅನೇಕ ಅದ್ಭುತ ಕೃತಿಗಳನ್ನು ರಚಿಸ್ತಾರೆ. ಗೀತಾಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುಭಾಷ್ಯ, ದ್ವಾದಶ ಸ್ತೋತ್ರ ಇವು ಇವರು ಬರೆದಂತಹ ಅತ್ಯಂತ ಪ್ರಮುಖವಾದ ಕೆಲವು ಕೃತಿಗಳು. ನಾವು ಈಗ ಅವರ ಬೋಧನೆಗಳ ಕಡೆಗೆ ಬರಬೇಕು. 4 ಪ್ರಮುಖವಾದ ವಿಚಾರಗಳನ್ನು ತಿಳ್ಕೋಬೇಕು. ಮೊದಲನೇದು ಅವರ ಸಿದ್ಧಾಂತಕ್ಕೆ ಹೆಸರು ದ್ವೈತ ಸಿದ್ಧಾಂತ ಅಂತ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ರಾಮಾನುಜರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಮಧ್ವ ಅನ್ನೋದು 2 ಅಕ್ಷರ. ಅವರು ಪ್ರತಿಪಾದಿಸಿದ ಸಿದ್ಧಾಂತ ದ್ವೈತ, ಅದು ಕೂಡ 2 ಅಕ್ಷರ. ಶಂಕರಾಚಾರ್ಯರು ಹೇಳ್ತಾರೆ ಅದ್ವೈತದಲ್ಲಿ, ನೆನಪು ಮಾಡ್ಕೊಳ್ಳಿ ಏನು ಹೇಳ್ತಾರೆ ಅವರು, ಆತ್ಮ ಪರಮಾತ್ಮ ಎರಡೂ ಒಂದೇ. ಅದ್ವೈತ ಅಂದರೆ ಏಕತ್ವ ಅಂತ ಅರ್ಥ. ಹಾಗಾದರೆ ದ್ವೈತ ಅಂದರೆ ಆತ್ಮ ಪರಮಾತ್ಮ ಎರಡೂ ಬೇರೆ ಬೇರೆ. ಎರಡು ಅನ್ನೋದೇ ದ್ವೈತ ಸಿದ್ಧಾಂತದ ಅರ್ಥ. ಅಲ್ಲಿಗೆ ದ್ವೈತ ಎಂದರೆ ಎರಡೂ ಅಂತ ಅರ್ಥ. ಯಾವ 2 ಅಂಶಗಳು? ಆತ್ಮ ಪರಮಾತ್ಮ ಇವೆರಡು ಅಂಶಗಳು, ಇವೆರಡು ಬೇರೆ ಬೇರೆ ಅನ್ನೋ ಅಂಶಗಳೇ ಈ ಸಿದ್ಧಾಂತದ ಅತ್ಯಂತ ಪ್ರಮುಖವಾದ ವಿಚಾರ. ಹಾಗಾಗಿ ದ್ವೈತ ಅಂತಂದರೆ 2, ಆತ್ಮ ಪರಮಾತ್ಮ ಬೇರೆ ಬೇರೆ. 2ನೆಯ ವಿಚಾರಕ್ಕೆ ಬಂದರೆ ಅವರು ಹೇಳ್ತಾರೆ 3 ಪ್ರಮುಖ ಅಂಶಗಳಿದ್ದಾವೆ. ಯಾವ್ಯಾವುದಪ್ಪ 3 ಪ್ರಮುಖ ಅಂಶಗಳು? ಪರಮಾತ್ಮ, ಆತ್ಮ, ಪ್ರಪಂಚ. ಇವು 3 ಪ್ರಮುಖವಾದಂತಹ ಅಂಶಗಳು. ಪರಮಾತ್ಮ, ಆತ್ಮ, ಪ್ರಪಂಚ ಈ 3 ಅಂಶಗಳು ಪ್ರಧಾನವಾಗಿದ್ದಾವೆ. ಹಾಗೂ ಈ 3 ಅಂಶಗಳ ನಡುವೆ ಹೇಗೆ ಸಂಬಂಧ ಇದೆ, ಏನು ಸಂಬಂಧ ಇದೆ ಅದನ್ನು 3ನೇ ಪಾಯಿಂಟಲ್ಲಿ ಹೇಳ್ತಾರೆ. ಪರಮಾತ್ಮ ಅಂದರೆ ದೇವರು, ಅವನು ಸ್ವತಂತ್ರ. ಆದರೆ ಆತ್ಮ ಮತ್ತು ಪ್ರಪಂಚ ಏನಿದೆ ಅದನ್ನು ಜಡ ಪ್ರಪಂಚ ಅಂತ ಕೂಡ ಕರೀತಾರೆ ಅವರು. ಅವೆರಡು ಪರಮಾತ್ಮನ ಅಧೀನ. ದೇವರು ಸ್ವತಂತ್ರ, ಆತ್ಮ ಮತ್ತು ಪ್ರಪಂಚಗಳು ದೇವರ ಅಧೀನ. ಇದು 3ನೇ ಅಂಶ. 4ನೇ ಅಂಶದಲ್ಲಿ ಅವರು ಹೇಳ್ತಾರೆ ಪರಮಾತ್ಮ, ಆತ್ಮ, ಜಡ ಪ್ರಪಂಚ ಇವುಗಳ ನಡುವೆ 5 ವ್ಯತ್ಯಾಸಗಳಿದ್ದಾವೆ ಅಂತ. ನಾವೊಂದು ರೇಖಾಚಿತ್ರವನ್ನು ಹಾಕ್ಕೊಂಡು ಆ 5 ವ್ಯತ್ಯಾಸಗಳನ್ನು ಸುಲಭವಾಗಿ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಮಧ್ವಾಚಾರ್ಯರ ಬೋಧನೆಯ ಆರಂಭದ 4 ಪ್ರಮುಖ ಅಂಶಗಳು. ಮೊದಲನೇದು ದ್ವೈತ ಸಿದ್ಧಾಂತದ ಪ್ರತಿಪಾದನೆ. ದ್ವೈತ ಅಂದರೆ 2 ಅಂತ ಅರ್ಥ. ಆತ್ಮ ಪರಮಾತ್ಮ ಎರಡೂ ಬೇರೆ ಬೇರೆ. ಇದು ದ್ವೈತ ಸಿದ್ಧಾಂತದ ಅತ್ಯಂತ ಮುಖ್ಯವಾದ ತಿರುಳು. 3 ಪ್ರಧಾನ ಅಂಶಗಳು: ಪರಮಾತ್ಮ, ಆತ್ಮ ಮತ್ತು ಪ್ರಪಂಚ.
ಅವುಗಳ ನಡುವಿನ ಸಂಬಂಧ. ದೇವರು ಸ್ವತಂತ್ರ, ಆತ್ಮ ಮತ್ತು ಪ್ರಪಂಚಗಳು ಅವನ ಅಧೀನ. ಆತ್ಮ, ಪರಮಾತ್ಮ, ಜಡ ಪ್ರಪಂಚಗಳ ನಡುವೆ 5 ವ್ಯತ್ಯಾಸ ಇದೆ. ನಾವು ಒಂದು ಲೈನಲ್ಲಿ 3 ಬರ್ಕೊಂಡ್ಬಿಡ್ಬೇಕು. ಪರಮಾತ್ಮ, ಆತ್ಮ, ಜಡ ಪ್ರಪಂಚ. ಒಂದು ರೇಖಾಚಿತ್ರ, ಇದನ್ನು ನೀವು ಪರೀಕ್ಷೆಯಲ್ಲಿ ಹಾಕೋಬೇಕು ಅಂತಿಲ್ಲ, ನಾವು ನೆನಪಿಟ್ಕೊಳ್ಳಿಕ್ಕಷ್ಟೇ ಇದು. ಮೊದಲನೇದು ನೋಡಿ, ಒಂದು ರೇಖಾಚಿತ್ರವನ್ನು ಗಮನಿಸಿ. ಅದು 2 ವಸ್ತುಗಳನ್ನು ತೋರಿಸ್ತಾ ಇದೆ, ಪರಮಾತ್ಮ ಮತ್ತು ಆತ್ಮ ಅಂತ. ಅವೆರಡು ಪರಸ್ಪರ ವಿಲೀನಗೊಳ್ಳೋದಿಲ್ಲ. ಇದು ಮೊದಲನೇ ವ್ಯತ್ಯಾಸ. ಪರಮಾತ್ಮ ಮತ್ತು ಆತ್ಮ ಒಂದು ವಿಲೀನಗೊಳ್ಳೋದಿಲ್ಲ. ಇದು ದ್ವೈತ ಸಿದ್ಧಾಂತದ 5 ವ್ಯತ್ಯಾಸಗಳಲ್ಲಿ ಮೊದಲನೇದು. ಎರಡನೆಯ ಒಂದು ರೇಖೆ ಗಮನಿಸಿ, ಆತ್ಮ ಮತ್ತು ಆತ್ಮವನ್ನು ತೋರಿಸ್ತಾ ಇದೆ. ಒಂದು ಆತ್ಮ ಇನ್ನೊಂದು ಆತ್ಮದೊಂದಿಗೆ ಸೇರಿಕೊಳ್ಳಲ್ಲ, ವಿಲೀನಗೊಳ್ಳಲ್ಲ. ಇದು ಎರಡನೇ ವ್ಯತ್ಯಾಸ. ಬಹುಶಃ ಈ ರೇಖೆ ಚಿತ್ರಗಳು ನಿಮಗೆ ಹೇಳ್ತಾ ಹೋಗುತ್ತೆ ಘಟನೆಗಳನ್ನು. ಮೂರನೆಯ ರೇಖಾಚಿತ್ರ ಗಮನಿಸಿ, ಪರಮಾತ್ಮ ಹಾಗೂ ಜಡ ಪ್ರಪಂಚವನ್ನು ತೋರಿಸ್ತಾ ಇದೆ. ಇದರ ಅರ್ಥ ಏನು ಹೇಳಿ? ಪರಮಾತ್ಮ ಮತ್ತು ಜಡ ಪ್ರಪಂಚ ಪರಸ್ಪರ ವಿಲೀನಗೊಳ್ಳೋದಿಲ್ಲ, ಅಥವಾ ಜಡ ಪ್ರಪಂಚ ಪರಮಾತ್ಮನೊಂದಿಗೆ ವಿಲೀನಗೊಳ್ಳೋದಿಲ್ಲ. ಇದು ಮೂರನೇ ವ್ಯತ್ಯಾಸ. ನಾಲ್ಕನೆಯ ವ್ಯತ್ಯಾಸಕ್ಕೆ ಬರ್ತೀವಿ. ನಾಲ್ಕನೆಯ ವ್ಯತ್ಯಾಸ ತೋರಿಸ್ತಾ ಇದೆ ರೇಖೆ ಆತ್ಮ ಜಡ ಪ್ರಪಂಚವನ್ನು. ಹಾಗಾಗಿ ಆತ್ಮ ಮತ್ತು ಜಡ ಪ್ರಪಂಚಗಳು ಪರಸ್ಪರ ವಿಲೀನಗೊಳ್ಳೋದಿಲ್ಲ, ಅಥವಾ ಜಡ ಪ್ರಪಂಚ ಆತ್ಮದೊಂದಿಗೆ ವಿಲೀನಗೊಳ್ಳಲ್ಲ. ಮುಂದುವರೆದು 5ನೆಯ ವ್ಯತ್ಯಾಸ ತೋರಿಸ್ತಾ ಇದೆ, ಒಂದು ಜಡ ಪ್ರಪಂಚ ಇನ್ನೊಂದು ಜಡ ಪ್ರಪಂಚದೊಂದಿಗೆ ವಿಲೀನಗೊಳ್ಳಲ್ಲ. ಇವು 5 ವ್ಯತ್ಯಾಸಗಳು. ಮೊದಲನೇ ವ್ಯತ್ಯಾಸ, ಪರಮಾತ್ಮ ಮತ್ತು ಆತ್ಮ ವಿಲೀನಗೊಳ್ಳಲ್ಲ, ಆತ್ಮಗಳು ವಿಲೀನಗೊಳ್ಳಲ್ಲ, ಪರಮಾತ್ಮ ಮತ್ತು ಜಡ ಪ್ರಪಂಚ ವಿಲೀನಗೊಳ್ಳಲ್ಲ, ಆತ್ಮ ಮತ್ತು ಜಡ ಪ್ರಪಂಚ ವಿಲೀನಗೊಳ್ಳಲ್ಲ, ಒಂದು ಜಡ ಪ್ರಪಂಚ ಇನ್ನೊಂದು ಜಡ ಪ್ರಪಂಚದೊಂದಿಗೆ ವಿಲೀನಗೊಳ್ಳಲ್ಲ. ಇದು 5 ಮೂಲಭೂತ ವ್ಯತ್ಯಾಸಗಳು ದ್ವೈತ ಸಿದ್ಧಾಂತದಲ್ಲಿ. ಹೀಗೆ ದ್ವೈತ ಸಿದ್ಧಾಂತದಲ್ಲಿ ದ್ವೈತ ಅಂದರೆ 2, ಆತ್ಮ ಪರಮಾತ್ಮ 2 ಬೇರೆ ಬೇರೆ, ಅವೆರಡು ಒಂದೇ ಅನ್ನೋದು ಅದ್ವೈತ. 3 ಪ್ರಧಾನ ಅಂಶಗಳು: ಪರಮಾತ್ಮ, ಆತ್ಮ, ಜಡ ಪ್ರಪಂಚ. ಅವುಗಳ ನಡುವಿನ ಸಂಬಂಧಕ್ಕೆ ಬಂದರೆ, ಪರಮಾತ್ಮ ಅಥವಾ ದೇವರು ಸ್ವತಂತ್ರ, ಆತ್ಮ ಮತ್ತು ಪ್ರಪಂಚ ಅವನ ಅಧೀನ. ಆನಂತರದಲ್ಲಿ ಆತ್ಮ, ಪರಮಾತ್ಮ, ಜಡ ಪ್ರಪಂಚಗಳ ನಡುವೆ 5 ವ್ಯತ್ಯಾಸ ಇದೆ. ಪರಮಾತ್ಮ ಮತ್ತು ಆತ್ಮ ವಿಲೀನಗೊಳ್ಳಲ್ಲ, ಆತ್ಮಗಳು ವಿಲೀನಗೊಳ್ಳಲ್ಲ, ಜಡ ಪ್ರಪಂಚ ಮತ್ತು ಪರಮಾತ್ಮ ವಿಲೀನಗೊಳ್ಳಲ್ಲ, ಆತ್ಮ ಮತ್ತು ಜಡ ಪ್ರಪಂಚ ವಿಲೀನಗೊಳ್ಳಲ್ಲ, ಜಡ ಪ್ರಪಂಚ ಮತ್ತು ಜಡ ಪ್ರಪಂಚ ವಿಲೀನಗೊಳ್ಳಲ್ಲ. ಇವಿಷ್ಟು ದ್ವೈತ ಸಿದ್ಧಾಂತದ ಪ್ರಮುಖವಾದ ವಿಚಾರಗಳು. ಹೀಗೆ ನಾವು ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆ ಎರಡನ್ನೂ ತಿಳ್ಕೊಂಡಿದ್ದೀವಿ. ಚೆನ್ನಾಗಿ ಅಧ್ಯಯನ ಮಾಡಿ. ಮಧ್ವಾಚಾರ್ಯರ ಬಗ್ಗೆ ಪ್ರಶ್ನೆ ಬಂದರೆ ಚೆನ್ನಾಗಿ ಉತ್ತರಿಸಿ. ಥ್ಯಾಂಕ್ ಯು. ಟೇಕ್ ಕೇರ್. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ.